ಸರ್ ವೆಲ್ಕಮ್ ಟು ಇಂಟರ್ವ್ಯೂ ಸರ್. ಅಂಜನಹಳ್ಳಿ ಕಾಂತಕುಮಾರ್ ಅಂತ. ಇದಕ್ಕೆ 28 ವರ್ಷ ಆಗಿದೆ ನಾನು ಶುರು ಮಾಡಿ. ಅವಾಗ ನಮ್ಮಗಳಲ್ಲಿ ನಾವು ಮಾಡ್ಬೋದು ಅಂತ ಒಂದೊಂದು ಊರ ಕಟ್ಕೊಂಡು ಹೊಸ ಕಟ್ಕೊಂಡು ಶುರು ಮಾಡ್ಕೊಂಡು ಅವಾಗ ಒಂದು 7 ರಿಂದ 8 ಕ್ಯಾನ್ ಡೈರಿಗೆ ಶುರು ಮಾಡಿದೆ. ಎಲ್ಲಕ್ಕೂ ಹೆಸರಿದೆಯಾ? ಏನಿದೆ ಸುಲಕ್ಷ್ಮಿ ಅಂತ ಅದು ಮಗಳು ಇದು ಪೇಷಂಟ್ ಆಗಿ ಅನ್ನೋದು ಇದನ್ನ ಸೃಷ್ಟಿ ಮಾಡಿದ್ದು. ಇದು ಕಾಳಿಯಿಂದ ಯಾವುದು ಕಾಳಿ ಇದು ಇದು ಮಗಳು ಪುಟ್ಟಲಕ್ಷ್ಮಿ ಅಂತ. ಇದ್ರ ಮಗಳ ಇದು ಪುಟ್ಟಲಕ್ಷ್ಮಿ ಅಂತ. ಇದು ತಂಗಿ ಬೆಳಿಗ್ಗೆ ಅಂತ ಕಡಲು ಬಿಳಿಗಿರಿ. ಅದು ತಂಗಿ ವೈಟ್ ಮಚ್ಚೆ ಬಂದು ಜಿರ್ಲ್ಯಾಂಡ್ ಅಂತ ಇದು. ಆದಷ್ಟು ಕಡಿಮೆ ಮೇವಾಜಿನ ಒಳ್ಳೆದು. ಈಗ ಕಪ್ಪೆ ಡ್ರಿಂಕ್ ಮಾಡ್ತಾರೆ ಅಲ್ಲಿ ಇದು ಆವಾಜಿ ಕಾಲಿಗೆ ಕುಡಿಬೇಡಿ ಅಂತ ಹೇಳ್ತಾನೆ. ಯಾಕೆ ಮೊದಲು ಹೇಳ್ತಾನೆ ಅದು ಕೆಟ್ಟದ್ದು ಅಂತ. ಅದು ತಾನು ಕುಡಿತಾರೆ ಹಂಗೆ. ಇದು ನಾವೇ ಸಿಎಂ, ಯಾವ ಸಿಎಂ ಆಗ್ತಾರಲ್ಲ ನಾವೇ ಪಿ ಎಂ, ನಾವೇ ಎಂ. ಆಳು ನಾನೇ, ಅಸಲು ನಾನೇ, ಯಜಮಾನ ನಾನೇ. ಈಗ ನೋಡಿ, ಈಗ ಎಂಟೇ ಸುತ್ತ ಬನ್ನಿ, ಒಂದು ಊರಿಗೆ ಒಂದು ಫಾರ್ಮ್ ಇರೋ ಕಷ್ಟ ಇದೆ. ಹಸು ಕಟ್ಬೋದು, 4-5 ಕಟ್ಬೋದು, ಅದ ಉದ್ಯಮ ಮಾಡೋಕ್ಕಾಗಲ್ಲ. ನಮಸ್ಕಾರ ವೀಕ್ಷಕರೇ, ರೈತರ ಸಂದರ್ಶನ. ಇವತ್ತು ನಮ್ಮ ಜೊತೆ ಇರೋದು ಕಾಂತಣ್ಣ ಅಂತ, ಅಂಕೇನಹಳ್ಳಿ. ಸೊ ನಮ್ಮ ಚಾನಲ್ ನಲ್ಲಿ ರೈತರ ಸಂದರ್ಶನಗಳನ್ನು ಮಾಡ್ತಾ ಹೋಗ್ತಾ ಇದೀವಿ. ಅದರ ಮುಖ್ಯ ಗುರಿ ಅಂದ್ರೆ ರೈತರಿಗೆ ಇನ್ಫಾರ್ಮೇಶನ್ ತಿಳಿಸೋದು. ಇವತ್ತಿನ ವಿಡಿಯೋದಲ್ಲಿ ಹೈನುಗಾರಿಕೆ ಬಗ್ಗೆ ಅಂದ್ರೆ ಡೈರಿ ಫಾರ್ಮಿಂಗ್ ಬಗ್ಗೆ ಎಷ್ಟು ಆಗುತ್ತೋ ಅಷ್ಟು ಇನ್ಫಾರ್ಮೇಶನ್ ನಮ್ಗೆ ತಲುಪಿಸ್ತೀವಿ. ಅದಕ್ಕಿಂತ ಮುಂಚೆ ರೈತರನ್ನ ಪರಿಚಯ ಮಾಡ್ಸೋಣ. ಸರ್ ವೆಲ್ಕಮ್ ಟು ಇಂಟರ್ವ್ಯೂ ಸರ್. ಸರ್ ನಿಮ್ಮ ಪರಿಚಯ ಹೇಳ್ಬೋದಾ? ಅಂಜನಹಳ್ಳಿ ಕಾಂತಕುಮಾರ್ ಅಂತ. ಅಂತೇಳಿ ಮಲ್ಲಪ್ಪ ಮಗ ನಾನು. ನಾನು ಸೆಕೆಂಡ್ PUC ಮಾಡಿದ್ದೀನಿ. ಅಂದ್ರೆ ಕೃಷಿ ಬಗ್ಗೆ ನಮ್ಗೆ ಎಜುಕೇಶನ್ ಮಾಡಿ ಹೊರಗಡೆ ಹೋಗ್ಬೇಕಂತ ಇತ್ತು, ಅದ್ರ ಅವಕಾಶ ಸಿಗಲಿಲ್ಲ. ಹಂಗಾಗಿ ಇತ್ತು ಮೊದಲು ಮಾಡ್ತಾ ಇದ್ದು, ಇವಾಗ ದೊಡ್ಡದಾಗಿ ಮಾಡ್ಕೊಂಡು ಹೋಗ್ಬೇಕಂತ ಅನ್ಕೊಂಡು ದೊಡ್ಡದಾಗಿ ಹೋಗ್ತಾ ಇದ್ವಿ. ಸರ್ ಹೈನುಗಾರಿಕೆ ಎಷ್ಟು ವರ್ಷದಿಂದ ಮಾಡ್ತಿದ್ದೀರಾ? ಹೈನುಗಾರಿಕೆ ಅಂದ್ರೆ ಇದೆ, ನಾನು ಇದಕ್ಕೆ 28 ವರ್ಷ ಆಗಿದೆ ನಾನು ಶುರು ಮಾಡಿ. 28 ವರ್ಷ ಆಗಿದೆ. ನಾನು ಶುರು ಮಾಡಿದಾಗ 6 ರೂಪಾಯಿ 15 ಪೈಸೆ ಲೀಟ್ರು. 6 ರೂಪಾಯಿ 15 ಪೈಸೆ. 15 ಪೈಸೆ ಅಂದ್ರೆ 6 ರೂಪಾಯಿ 15 ಪೈಸೆ ಇತ್ತು. ಅವಾಗ ಶುರು ಮಾಡಿ ಚಿಕ್ಕದಾಗಿ ಹೋಗ್ತಾ ಇದ್ದೆವು. ಅಂದ್ರೆ ಇದರಿಂದ ನಾವು ಹೊರಗಡೆ ಹೋಗೋದು, ತಗೊಂಡೋಗೋದು ಆ ಥರ ಮಾಡ್ತಾ ಇದ್ದೆವು. ಕಥನಹಳ್ಳಿಗೆ ಹಾಕಿವು. ಅವಾಗ ನಿಮ್ ತಂದೆಯವರೆಲ್ಲ ನೀವು ಕಟ್ಟ ಕ್ಲೋಸು. ಅವಾಗೆಲ್ಲ ನೀವೆಲ್ಲ ಚಿಕ್ಕ ಕ್ಲೋಸ್. ಅವಾಗಲೇ ಶುರು ಮಾಡ್ಕೊಂಡ್ಬಂದು ಹೋಗ್ತಾ ಇದ್ದೆ ಹಂಗೇನೆ. 1-2 10 ಲೀಟರ್ 15 ಲೀಟರ್ ಹೋಗ್ತಾ ಇದ್ದೆವು. ಮಧ್ಯೆ ಡ್ರಾಪ್ ಆಗಿದ್ದು, ಕಾರಣಾಂತರಗಳಿಂದ ಡ್ರಾಪ್ ಆಯಿತು. ಮತ್ತೆ ಶುರು ಮಾಡಬೇಕು ಅಂತ ಹೋದಾಗ ಬೇರೆ ಬೇರೆ ಯಾವ್ಯಾವ್ದು ಬಿಸ್ನೆಸ್ ಅಲ್ಲಿ ಮಾಡಕ್ ಹೊರಟು ಎಲ್ಲ ಲಾಭ ಇದ್ರೂ ಸಕ್ಸಸ್ ಆಗ್ಲಿಲ್ಲ. ಹಂಗಾಗಿ ಬಿಟ್ಟು ಇದೊಂದು ಮಾಡ್ಬೇಕು ಅಂತ ಸಣ್ಣದಾಗಿ ಹೊರಟು. ಚಿಕ್ಕದಾಗಿ ಅಂದ್ರೆ ನಾವೇನ್ ಜಾಸ್ತಿ ಹಾಲ್ ತಗೋಲ್ಲ, ಒಂದು 15-20 ಲೀಟರ್ ಒಳಗಡೆ ಕನೆಕ್ಟ್ ಆಗಿ ಹೋದೆವು. 2002ನೇ ಇಸ್ವಿಲಿ ಸ್ವಂತವಾಗಿ ಡೈರಿ ಶುರು ಮಾಡ್ಬೇಕು ಅಂತ ಶುರು ಮಾಡಿದ್ದು. ಅವಾಗ 8 ರೂಪಾಯಿ 25 ಪೈಸೆ ರೇಟ್. ಗೌರ್ಮೆಂಟ್ ರೇಟ್ 8 ರೂಪಾಯಿ 25 ಪೈಸೆ. ಅವಾಗ ಶುರು ಮಾಡಿದ್ದು ಒಂದು ಪೂಜಾ ಡೈರಿ ಅಂತ, ಕಿತ್ತೂರಲ್ಲಿ ಒಂದು ಪೂಜಾ ಡೈರಿ ಅಂತ ಬಂತು. ಆ ಪೂಜಾ ಡೈರಿ ಅಂತ ಗೌರ್ಮೆಂಟ್ ಡೈರಿಗೆ ಸ್ಟಡ್ ಹೊಡೆದು ನಿಂತ್ಕೋಬೇಕು, ನಮ್ಮ ಏರಿಯಾದಲ್ಲಿ ಪ್ರೈವೇಟ್ ಡೈರಿ ಸೃಷ್ಟಿ ಮಾಡಬೇಕು ಅನ್ನೋ ಹೊರಟಾಗ ಸ್ಟಾರ್ಟಿಂಗ್ ಶುರು ಮಾಡಿದ್ದು ಪೂಜಾ ಡೈರಿ ಅಂತ. ಕಿತ್ತೂರು ಎಂಟೈರ್ ಇದ್ದು ಪೂಜಾ ಡೈರಿ. ಅದು ಒಂದು 6 ತಿಂಗಳು ಬ್ಯಾನ್ ಆಯ್ತು. ಅದು ಮಹಾರಾಷ್ಟ್ರದ್ದು. ಆಮೇಲೆ ಅಲ್ಲಿ ಒಬ್ಬರು ಚಂದನ್ ಅಂತ ಹೇಳ್ಬಿಟ್ಟು ಅವರು ಚೈತ್ರ ಡೈರಿ ಅಂತ ಶುರು ಮಾಡಿದ್ರು. ಆ ಚೈತ್ರ ಹಾಲು ಕೊಟ್ಟ ಶುರು ಮಾಡ್ಕೊಂಡು ಅವಾಗ 2003ನೇ ಇಸ್ವಿ. 2003 ಆಗ ನಾವು ಹುಟ್ಟಿದ್ದು. 2003ನೇ ಇಸ್ವಿ. ಆ ಇಸ್ವಿ ಹೊರಟಾಗ ಸಹಾಯಧನ ಏನು ಇರ್ಲಿಲ್ಲ, ಅಷ್ಟೇ. ಅವಾಗ ನಾವು ಹೈನುಗಾರಿಕೆ ಮಾಡ್ಬೇಕು ಅಂತ ಹೊರಟು ಅವಾಗ ಒಂದು ಎಲ್ಲ ಕಟ್ಟಿಗೆ ಒಂದು 20 ಲೀಟರ್ ನಮ್ದು ಹಾಕೊಂಡು ನಮ್ದೇ ಶುರು ಮಾಡಿದೆವು. ಶುರು ಮಾಡಿ ನಮ್ಮ ಹಾಲು ಕಳ್ಸ ಕಟ್ಕೊಂಡಾಗ ನಮ್ಮೂರಲ್ಲಿ ಯಾರು ಹಸು ಕಟ್ಟಿ ಹಾಲು ಕಾಯ್ತಿರ್ಲಿಲ್ಲ. ಅವಾಗ ಇಲ್ಲಿ ನಮ್ಮ ಪಕ್ಕದವ್ರು ಸ್ನೇಹಿತರಿದ್ದಾರೆ, ಶಂಕರಣ್ಣ ಅಂತ ಬಿಡುಗಲಿ, ಅವರು ಹಾಲಿತ್ತು. ಅವ್ರು ಹಿಂಗೆ ಹಾಕೋಕ್ಕಾಗಲ್ಲ, ಅವ್ರು ಸ್ಟಾರ್ಟ್ ಮಾಡ್ಕೊಂಡು ಅವ್ರದ್ದು ನಮ್ದು ಸೇರಿಸಿ ಶುರು ಮಾಡಿ ಹೊರಟದ್ದು 2003ನೇ ಇಸ್ವಿಲಿ. ಅಲ್ಲಿಂದ ನೋಡ್ಕೊಂಡು ನಾವ್ ಯಾವಾಗ ಶುರು ಮಾಡಿ ಡೈರಿ ಫಾರ್ಮ್ ಶುರು ಮಾಡಿದ್ವು. ಅವಾಗ ನಮ್ಮ ಊರುಗಳಲ್ಲಿ ನಾವು ಮಾಡ್ಬೋದು ಅಂತ ಒಂದೊಂದೇ ಊರ ಕಟ್ಕೊಂಡು ಹಸು ಕಟ್ಕೊಂಡು ಶುರು ಮಾಡ್ಕೊಂಡ್ರು. ಅವಾಗ ಒಂದು 7 ರಿಂದ 8 ಕ್ಯಾನ್ ಡೈರಿಗೆ ಶುರು ಮಾಡಿದ್ವಿ. ಅವಾಗ ಸಹಾಯಧನ ಇರ್ಲಿಲ್ಲ, ಗೌರ್ಮೆಂಟ್ ಇಂದ ಏನು ಕೊಡ್ತಾ ಇರಲಿಲ್ಲ. ಅವಾಗ ನಮ್ಮ ಒಂದು ಚೈತ್ರ ಡೈರಿಯಿಂದ ಶುರು ಮಾಡಿದ್ರೆ ಅಲ್ಲಿಂದ ಆರೋಗ್ಯ ಶುರುವಾಯಿತು. ಆರೋಗ್ಯ ಶುರುವಾದಾಗ ಒನ್ ಡೇ 60,000 ಲೀಟರ್ ಇತ್ತು. ಅವಾಗ ಒನ್ ಡೇಗೆ ಆರೋಗ್ಯ ಡೈರಿ ಅಂತ ಬಂದಿದ್ದು ಫೀಲ್ಡ್ಗೆ. ಗೋಕುಲ ಇತ್ತು, ಗೋಕುಲ ಇಂತ ಮೀಸೆ ಬಂದು ಆರೋಗ್ಯ ಡೈರಿ ಅಂತ ಅದನ್ನ ಪಾಯಿಂಟ್ ತಗೊಂಡು ಎಲ್ಲರಿಗೂ ಪಾಯಿಂಟ್ ಕೊಡ್ತಾ ಅಲ್ಲಿ ಬಂದ ಕಂಪ್ನಿ ಸೂಪರ್ ಜೊತೆ ಮಿಂಗಲ್ ಆಗಿ ಅವ್ರ ಜೊತೆ ಎಲ್ಲಾ ಕಡೆಗೂ ಪಾಯಿಂಟ್ ಕೊಡಿಸಿ ಶುರು ಮಾಡ್ತೀನಿ ಆದಾಗ ಒಂದ್ ಸ್ವಲ್ಪ ಕಮ್ಮಿ ಜೊತೆ ಬಾಂಡಿಂಗ್ ನಡೀತೆ. ನಾವು ಒಂದು ಡೈರಿ ಫೀಲ್ಡ್ ಮಾಡ್ಬೋದು ಅನ್ನೋ ಒಂದು ಇದರಲ್ಲಿ ಹೊರಟಾಗ 2 ರೂಪಾಯಿ 1 ರೂಪಾಯಿ ಎಪ್ಪಾಯ್ತು. 13 ರೂಪಾಯಿ ಬಂದು ನಿಂತ್ಕೊಂತು. 13 ರೂಪಾಯಿಯಿಂದ ಶುರುವಾದಾಗ
ಗೌರ್ಮೆಂಟ್ ಸಹಾಯಧನ ಶುರು ಮಾಡಿದ್ರು, 3 ರೂಪಾಯಿ ಸಹಾಯಧನ ಶುರು ಮಾಡಿದ್ರು. ಆವಾಗ ನಮ್ಮ ಪ್ರೈವೇಟ್ಗಳಿಗೆ ಕೊಡ್ತಿರ್ಲಿಲ್ಲ. ಸಹಾಯಧನ ಕೊಡ್ತಿದ್ರು. ಅವಾಗ ಗೌರ್ಮೆಂಟ್ ಬಿಟ್ಟು ಯಾರು ಬರೋ ಅವಕಾಶ ಇರ್ತಿಲ್ಲ. ಗೌರ್ಮೆಂಟ್ ಬಿಟ್ಟು ನಾವು ಬರಲ್ಲ ಅನ್ನೋ ಒಂದು ಬ್ಯಾನರ್ ಇತ್ತು. ನಾವ್ ಹಿಂಗೆ ಮಾತಾಡೋದಾಗ ನಮ್ಮೊಳಗೆ ನಾವು ಹೊಸ ಕಟ್ಟೆ ಹಾಲು ಸಿಗುತ್ತೆ ಸಿಗುತ್ತೆ ನಾವು ಸೃಷ್ಟಿ ಮಾಡಿ ತೋರಿಸ್ಕೊಟ್ಟಿದ್ದು ಜನಗಳಿಗೆ. ಹಾಲಿನಲ್ಲಿ ಹೊಸ ಕಟ್ಟೆ ಹಾಲಿನ ಡೈಲಿ ಸಿಗುತ್ತೆ, ನಿಮಗೆ ಖರ್ಚು ಆಗುತ್ತೆ ಒಂದು ಮ್ಯಾಚ್ ಶುರು ಮಾಡಿದಾಗ ಅದು ಬೆಳೀತಾ 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 ಹೋಗಿ ಒಂದು ಹಂತಕ್ಕೆ ಬಂತು. 2015 ಒಂದ್ ಸ್ವಲ್ಪ ಮಿಂಗಲ್ ಆಗಿ ಬೇರೆ ಬೇರೆ ಡೈರಿಗಳು ಬಂದು, ಅವಾಗ ಆರೋಗ್ಯ ಡೈರಿ ಒಂದು ದಿವಸಕ್ಕೆ 65,000 ಲೀಟರ್ ಬಂತು. 65,000 ಆರೋಗ್ಯ ಡೈರಿ. ಇವತ್ತು 2.5 ಲಕ್ಷ ಇದೆ ಅದು ಟೋಟಲ್ ಲೀಟರ್ ಪರ್ ಡೇ. ಅದೇ ಅವಾಗ 65,000 ಬಂತು. ಅವಾಗ ಸೂಪರ್ಗಳು ಇದ್ದಾವೆ, ಇವಾಗ ಎಪಿ ಆಗಿಲ್ಲ, ಫೈನಲ್ ಸ್ನೇಹಿತರುಗಳೆಲ್ಲ ಆಗಿದ್ದಾವಲ್ಲ. ಇವಾಗ ಅದು ಬೆಳೀತಾ ಬೆಳೀತಾ ನಾವು ಮಾಡಿದ ಜೊತೆ ಮಿಂಗಲ್ ಆಗಿ ಪಾಯಿಂಟ್ ಮಾಡೋದು ಹಿಂಗ್ ಮಾಡ್ತಾ ಹೋದಾಗ ಅಲ್ಲಿಂದ ಮತ್ತೆ ಮಧ್ಯ ಡ್ರಾಪ್ ಆಗಿ ನಮ್ಮ ಹಸುಗಳನ್ನ ಮಾರಿ ಹಾಕಿ ಲಾಸ್ ಬಂತು. ಒಂದ್ ಸ್ವಲ್ಪ ಯಾವ್ದು ವ್ಯತ್ಯಾಸಗಳು ಅವು ಇವು ಬಂದು ಕೆಲವು ಕಂಪ್ಲೇಂಟ್ಗಳು ಬಂದು ಲಾಸ್ ಆಯ್ತು. ಸ್ಟಾಪ್ ಮಾಡಿದ್ರೆ ಅಳಿಸ್ ಕಳ್ಸೋದು ಮಾತ್ರ ಹೇಳಿದ್ದೀವಿ. ಅಲ್ಲಿಂದ ಶುರು ಮಾಡಿದ್ದು ಮತ್ತೆ 2011ನೇ ಇಸ್ವಿ ಮತ್ತೆ ಶುರು ಮಾಡ್ಬೇಕು ಅಂತ ಹೊರಟು. ಆಗ ಹಸುಗಳು ಇರಲಿಲ್ಲ ಅಂದ್ರೆ ಅಪ್ ಅಂಡ್ ಡೌನ್ ಇದ್ದ. ಅಂದ್ರೆ ಈಗ ಸಕ್ಸಸ್ಫುಲ್ ಕಾಣಲಿಲ್ಲ. 2017-11ರಲ್ಲಿ ಮಾಡ್ಬೇಕು ನಾವುನು ಹಸುಗಳು ಮಾಡ್ಬೇಕು ಒಂದು ಕನ್ಸೆಪ್ಟ್ ಎಲ್ಲಾದ್ರೂ ಮಾಡಿ ಸಾಕಾಯ್ತು, ಯಾವಾಗ್ಲೂ ಕಾಣಲ್ಲ. ಹೊರಟಾಗ ಒಂದ್ ಹಸುನ ನಮ್ಮ ಮನೆಯವರು ನಮ್ಮ ಮದುವೆ ಆಯ್ತು. ಅವಾಗ ಮನೆಯಾಗ ಒಂದ್ ಹಸು ಹೊರ್ಕೊಟ್ರು. ಆ ಹಸುನ ಶುರು ಮಾಡಿದ್ದು ಇದು ಮಾಡಿದ್ವಿ. ಸರ್ ಈಗ ಎಷ್ಟಿದೆ ಟೋಟಲ್? 15 ಇದೆ ಕರ್ಗೋಡೆ ಎಲ್ಲ ಸೇರಿ. ಈಗ ದಿನಕ್ಕೆ ಎಷ್ಟು ಲೀಟರ್ ಪ್ರೊಡ್ಯೂಸ್ ಮಾಡ್ತೀರಾ? 100 ಲೀಟರ್ ಒಂದ್ ದಿವಸಕ್ಕೆ 200 ಲೀಟರ್ ಇತ್ತು. ಇವಾಗೆಲ್ಲ ಪ್ರೆಗ್ನೆಂಟ್ ಆಗಿದ್ದಾರೆ, ಹಂಗಾಗಿ ಒಂದು 150 ನೋಡ್ತಿದ್ವಿ. ಪ್ರೆಸೆಂಟ್ 100-150 200 ಲೀಟರ್ ಇತ್ತು. ಇವಾಗ ಡೌನ್ ಆಗಿದೆ, ಅಂದ್ರೆ ಅಪ್ ಡೌನ್ ಆಯ್ತಿರುತ್ತೆ. ಈ ಪ್ರೆಸೆಂಟ್ ಇದ್ದಾರೆ ಅಲ್ಲಿ ಕೆಲವು ಇನ್ನು ಖರ್ಚು ಆಗ್ತದೆ. ಅಪ್ ಡೌನ್ ಆಗುತ್ತೆ. ಈಗ ಒಂದೇ ಲೆವೆಲ್ ಇರ್ತೀವಿ, ಒಂದು 150 ಮೇಲೆ ಇರ್ತೀವಿ. ಓಕೆ, ಪರ್ ಲೀಟರ್ ಹೆಂಗೆ ಆಗುತ್ತೆ ಸರ್ ಈಗ ರೇಟ್? ಹೆಂಗೆ ಪರ್ ಲೀಟರ್ ಅಂದ್ರೆ ಅಪ್ ಡೌನ್ ನಮ್ದು ಒಂದು ಅಕ್ಷಯಕಲ್ಪ. ಈಗ ನಾವು ಅದಕ್ಕೆ ಹೇಳ್ಬಿಡ್ತೀನಿ ಹೆಂಗೆ ನಾವು ಶುರು ಮಾಡಿದ್ದು. ಒಬ್ರು ಹೈನುಗಾರಿಕೆ ಅಂದ್ರೆ ಬೇರೆ, ಹೈನೋದ್ಯಮ ಅಂದ್ರೆ ಬೇರೆ. ಇದು ಹೈನೋದ್ಯಮ. ಹೈನುಗಾರಿಕೆ ಚಿಕ್ಕ 1-2 ಕಥೆಯ ಮರ ಹೈನುಗಾರಿಕೆ. ಇದು ಹೈನೋದ್ಯಮ, ಇದು ಉದ್ಯಮ. ಇದು ಬಿಸ್ನೆಸ್ ಮಾಡಿದಂಗೆ ಇದು ಉದ್ಯಮ. ಇದು ಒಂದು ಫೀಲ್ಡ್ ಹೋಗೋ ಅಂತದ್ದು. ಹೈನುಗಾರಿಕೆ ಅಂದ್ರೆ ಸಣ್ಣ ಪುಟ್ಟ 1-2 ಅದು ಹೈನುಗಾರಿಕೆ. ಅದು ಸಕ್ಸಸ್ಫುಲ್ ಅಲ್ಲ. ಒಬ್ಬ ಮನುಷ್ಯ ಹೈನುಗಾರಿಕೆ ಮಾಡ್ತೀನಿ ಅಂತ ಹೋದಾಗ ಅವಾಗ ನಾವು ಶುರು ಮಾಡಿದಾಗ ಅಲ್ಲಿಂದ ಬಂದು ಹೋಗ್ತಾ ಇದ್ವಿ ಕಮೆಂಟ್ಸಲ್ಲಿ. ಆಗ ಒಂದು ಹಸು ಕೆಟ್ಟು ನಮ್ಮ ಮನೆಯಲ್ಲಿ ಹೇಳ್ತಾರಲ್ಲ ಅದ್ರಲ್ಲಿ ಕೊಟ್ಟರು, ಮದುವೆ ಮನೆ ಅಪ್ಪ ಮನೆಯಿಂದ ಕೊಟ್ಟರು. ಆ ಟೈಪ್ ಒಂದು ಕೊಟ್ಟ ಹಸುನ ಶುರು ಮಾಡ್ಕೊಂಡಾಗ ಅಲ್ಲಿ ಮಂದಿದೆ. ಇಲ್ಲಿಂದ 3ನೇದು, ಅಲ್ಲಿಂದ 3ನೇದು ಮಂದಿದೆ. ಅದು ಹುಟ್ಟಿತ್ತು. ಅದು ಹುಟ್ಟಿದಾಗ ಅದನ್ನ ಸೃಷ್ಟಿ ಮಾಡಿಕೊಂಡಾಗ ಅದಕ್ಕೊಂದು ಕಾಯಿಲೆ ಬಂತು. ಏನು ಅಂದ್ರೆ ಜಲಸು ಕಾಯಿಲೆ. ಜನಗಳಿಗೆ ಅದರಲ್ಲಿ ಇವಾಗ ಮೆಡಿಸಿನ್ ಜಾಸ್ತಿ ಬಂದಿದೆ, ಕಂಟ್ರೋಲ್ ಮಾಡೋದು ಅವಾಗ ಮಾಡಿರಲಿಲ್ಲ. ಕಾಲ್ಜಿ ಹಸು ಬಾಜಿ ಹಸು ಅಂತ ಬಂದು ಫುಲ್ಲು ಸಹಾಯ ಮತ್ತೆ ಬಂದೋಯ್ತು. ತಂದು ಕಟ್ಟಿಗೂ ತಗೊಂಡ್ಬರ್ಲಿ ಅಂತ ಬಿಟ್ಟು ಹೋಗಿ 1 ತಿಂಗಳು ಬರೀ ಒಂದು ಸುಳ್ಳು ಹಾಕಿ ಔಷಧಿ ಮಾಡಿ ಹೋಗಿವು. ಆ ಮೆಡಿಸಿನ್ ಮಾಡಿ 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 ಉಳ್ಕಂತು. ಅದು ಉಳ್ಕಂತು ಅದರಿಂದ ನಾವು ಸೃಷ್ಟಿ ಮಾಡಿದೆವು ಈ ಮಟ್ಟಕ್ಕೆ ಸರಿದು. ಅದಾದ್ಮೇಲೆ ಅದೊಂದು ಇದೊಂದು ಆಗ್ತು. ಈ 3ರಿಂದ ಪೇರೆಂಟು ಇವು 9ನೇ ಕಾಣ್ತದೆ. 9ನೇ ಗಬ್ಬ ಇವು. ಇದು 9ನೇ ಗಬ್ಬ. 14-15 ವರ್ಷ ಏಜ್ ಇವು. ಒಟ್ಟಾಗಿ ನಮ್ಮ ಹತ್ರ ಇದ್ದಾವೆ. ಇದು ಅದು 23 ಮಂದಿ ಅವು. ಅವ್ರ ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು, ಮುತ್ಮಕ್ಕಳು. ಇವಕ್ಕೆ 4-5ನೇ ತಲೆಮಾರಿದೆ. ಇದು ಅಂದಾಜು ಇದು ಒಂದು ವರ್ಷ ಎಷ್ಟು ಲೀಟರ್ ಆಗ್ತದೆ? 15 ಕೊಡ್ತಾ? ಒಂದು ಹೊಸ ಇತ್ತು, ಅದು ಸುಬ್ಬಲಕ್ಷ್ಮಿ ಅಂತ. ಎಲ್ಲಕ್ಕೂ ಹೆಸರಿದೆಯಾ? ಏನಿದೆ ಸುಬ್ಬಲಕ್ಷ್ಮಿ ಅಂತ. ಅದು ಮಗಳಿದು. ಇದು ಪೇಷಂಟ್ ಆಗಿ ಉಳ್ಕೊಳ್ಳೋದು ಇದನ್ನ ಸೃಷ್ಟಿ ಮಾಡಿದ್ದು. ಇದು ಕಾಳಿಯಿಂದ. ಯಾವುದು ಕಾಳಿ? ಕಾಳಿ ಇದು. ಇದು ಮಗಳು ಪುಟ್ಟಲಕ್ಷ್ಮಿ ಅಂತ. ಇದ್ರ ಮಗಳ ಇದು ಪುಟ್ಟಲಕ್ಷ್ಮಿ ಅಂತ. ಇದು ತಂಗಿ ಬಿಳಿಗಿರಿ ಅಂತ ಕರಳು. ಬಿಳಿಗಿರಿ. ಅದು ತಂಗಿದು. ಇವು ನಮಗೆ 3 ಪೇರೆಂಟ್ಗಳು. ಅಂದ್ರೆ ಓಲ್ಡ್ ಪೇರೆಂಟ್. ಮತ್ತು ನಾವು ಶುರು ಮಾಡಿದಾಗ ನಮ್ಮ ಪೇಷಂಟ್ ಆಗಿ ಸ್ವಲ್ಪ ಇದಾಯ್ತು. ಅದು ಅವ್ರನ್ನ ಉಳಿಸ್ಕೊಂಡು 2ರಿಂದ ಬಂದೆವು. 2000 ಜಾಸ್ತಿ ನಾವು ಒತ್ತಾಯ ಕೊಟ್ಟದ್ದು 2017ರಲ್ಲಿ. ಹೈನುಗಾರಿಕೆ ಅಂತ ಉದ್ಯಮ ಅಕ್ಷಯ ಕಲ್ಪಕ್ಕೆ 2ರಿಂದ ಇದ್ದದ್ದು. 5 ಅಂತ ಶುರು ಮಾಡಿದ್ದು 2ರಿಂದ.
ಅವಾಗ ಅಕ್ಷಯ ಕಲ್ಪಕ್ಕೆ ನಮ್ಮನ್ನ ದೀಪಕ್ ಸರ್ ಅಂತ ಇದ್ದಾರೆ, ಹಾ. ಇನ್ನೊಬ್ರು ರೆಹಮಾನ್ ಅಂತ ಇದ್ರು, ಅವ್ರು ಬಂದು ಒತ್ತಾಯ ಕೊಟ್ಟು ಅಕ್ಷಯ ಕಲ್ಪ ಬನ್ನಿ ಅಂತ. ಹಾ. ಅಕ್ಷಯ ಕಲ್ಪಕ್ಕೆ ಸೇರ್ಕೊಂಡು ನಾವು 1 ವರ್ಷ ಕಷ್ಟಪಟ್ಟು ಅದನ್ನು ಸೇರ್ಸ್ಕೊಳ್ಳೋದು ಅಕ್ಷಯ ಕಲ್ಪಕ್ಕೆ. ಹಾ. ಅವಾಗೆಲ್ಲ ರೂಲ್ಸ್ ತಗೋತಾ ಇದ್ದು ಕೆಲವೊಂದು, ಇವಾಗ ಅದು ಕಷ್ಟ ಮಾಡೋದು, ಅವಾಗೆಲ್ಲ ನಾವೆಲ್ಲ ಕಷ್ಟಪಟ್ಟಿದೀವಿ. ಹಾ. ಅಕ್ಷಯ ಕಲ್ಪದಲ್ಲಿ ಮಾಡ್ಬೇಕು ಅನ್ನೋದಕ್ಕೆ ಅಷ್ಟೇ ಕಷ್ಟಪಟ್ಟಿದೀವಿ. ಹಾ. ಇವತ್ತು ಸುಲಭ ಆಯ್ತು. ಹಂಗಾಗಿ ಅಲ್ಲಿಂದ ಶುರು ಮಾಡಿದ್ರು. ಈಗ ತಂಗಿ ಅವಳು, ಹಾ. ಇದು ಎಲ್ಲ ಒಂದೇ ಮೂರು ಒಳ್ಳೆಯವು, ಇವರು ಮಕ್ಕಳುಗಳು ಇವೆ. ಅಂದ್ರೆ ಇವೆಲ್ಲ ಎಷ್ಟು ವರ್ಷದ ಹಸುಗಳು ಸರ್? ಇವು ಮೂರು, ಇದಕ್ಕೆ ಇವೆಲ್ಲಕ್ಕೂ ಏಜ್ ಹಾ. 14 ವರ್ಷ ಇದೆ. 14 ವರ್ಷದಿಂದ ನಿಂತಲ್ಲೇ ಇದಾವ? 15, 14, 13 ಹಿಂಗೆ. ಅವಾಗೆಲ್ಲ 14 ವರ್ಷ ಇದಾವೆ ಇವು. ಇವು 9ನೇ ಗಬ್ಬ. 9ನೇ ಗಬ್ಬ. ಇವು ಮೂರು. ಹ್ಮ್. ಇನ್ನು ಮಗಳು ಕನಕಾಂತ ಜಿಗ್ಲ್ಯಾಂಡ್, ಅದು ರಾಷ್ಟ್ರದ್ದು. ಇದು ಜಿಗ್ಲ್ಯಾಂಡ್ ಅಂತ, ಇದು ಗುಜರಾತ್ನಲ್ಲಿ ಬರ್ತದೆ ಜಿಗ್ಲ್ಯಾಂಡ್ ಅಂತ. ಸರ್, ಇದು ಇಲ್ಲೇ ತಂದಿದ್ದ ಇಲ್ಲಿಂದಲೇ ಆಗ್ತದೆ? ಅದಕ್ಕೆ ಸುಲಕ್ಷ್ಮಿ ಅಲ್ಲ, ಅದ್ರ ಮಗಳಿದ್ದು ಜಿಗ್ಲ್ಯಾಂಡ್ ಅಂತ. ಜಿಗ್ಲ್ಯಾಂಡ್ ಅಂತಂದ್ರೆ ಈಗ ಬರ್ತದೆ ಮತ್ತೆ. ಇದು ವೈಟ್ ಮಚ್ಚೆ ಬಂದ್ರೆ ಜಿಗ್ಲ್ಯಾಂಡ್ ಅಂತ. ಇದು ಆ ತರ ಮಚ್ಚೆ ಬಂದ ಈಗ ಜಿಗ್ಲ್ಯಾಂಡ್ HF ಕೊಡ್ಸಿ ಹುಟ್ಟಿರೋದು. ಇದಕ್ಕೆ ಇವಾಗ ಹೊಸ ಇದರ ತಳಿ ಜಿಗ್ಲ್ಯಾಂಡ್ ಫೈನಾನ್ಸ್ ಕೊಡ್ಸಿದ್ರು, 900 ರೂಪಾಯಿ ಕಡ್ಡಿ. ಅದು 900 ರೂಪಾಯಿ ಜಿಗ್ಲ್ಯಾಂಡ್ ಪ್ಯೂರ್. ಇದು HF ಖಾತಾ ಆಗಿರೋದು. ಇದಕ್ಕೆ ಮತ್ತೆ ಒರಿಜಿನಲ್ ಕೊಡ್ಸಿದೀವಿ, ಅದು 900 ರೂಪಾಯಿ. ಸರ್, ಹಾಲು ಎಷ್ಟು ಬರುತ್ತೆ ಇದು? ಇದು ಸ್ಟಾರ್ಟಿಂಗ್ 9 ಬಂದಿದೆ, ಇದು 15 ತನಕ ಆಗಿದೆ. ಹಾಲು ಅಂದ್ರೆ ಫಸ್ಟ್ ಲ್ಯಾಕ್ಟೇಷನ್, ಸೆಕೆಂಡ್ ಲ್ಯಾಕ್ಟೇಷನ್, ಥರ್ಡ್ ಲ್ಯಾಕ್ಟೇಷನ್, ಮೂರನೇ 2ನೇ ಸೂಲ್ ಆದ್ಮೇಲೆ ಒಂದು 14-15 ತನಕ ಬರುತ್ತೆ. ಇದು ಹಾಲು ಗಟ್ಟಿ. ಇದು ಬೆಲೆ ಒಳಗಡೆ ತಗೊಂಡ್ರೆ 100 ರೂಪಾಯಿ ಲೀಟ್ರು. 100 ರೂಪಾಯಿ ಲೀಟ್ರು ಇದು ಬೆಲೆ. ಇಲ್ಲಿ ಅಷ್ಟು 100 ರೂಪಾಯಿ ಕೊಟ್ಟು ಕುಡಿಯೋದಿಲ್ಲ. ಹಂಗೆ ನಾವು ಮಿಕ್ಸರ್ ಕೊಟ್ಟು ಇದು ಹೆಂಗಿರುತ್ತೆ, ಎಮ್ಮೆ ಫ್ಯಾಟ್ ಜಾಸ್ತಿ ಬರುತ್ತೆ. ಜಾಸ್ತಿ ಬರುತ್ತೆ. ಅಲ್ಲಿಂದ ಆ ಕಡೆ ಸರ್, ಇದು ಯಾವುದು? ಅದು ಸಾಯಿಬಾಲ. ಇದು ಮಗಳು ಸಾಯಿಬಾಲ ಅಂತ. ಸಾಯಿವಾಲ. ಇದು HF ಕೊಡ್ಸಿದ್ವಿ. ಇದು ಹೆಸರು ಭೋವಿ ಅಂತ. ಅವಳ ಭೋವಿ ಅಂತ ಅವಳು. ಅಲ್ಲ, ಇದು ಹೆಸರೇನು? ಸಾಯಿವಾಲ. ಭೂಮಿ ಅಲ್ಲ, ಅದು ಇದು ಕ್ರಾಸ್ ಬ್ರೀಡ್ ಹೆಸರು ಸಾಯಿವಾಲ. ಸಾಯಿವಾಲ. ಎಲ್ಲಿ? ಗುಜರಾತ್. ಗುಜರಾತ್. ಇವೆಲ್ಲ ಗುಜರಾತ್. ಅದು ಹೆಂಗಿರುತ್ತೆ ಅಂದ್ರೆ, ನಾವು ಸೆಮೆಂಟ್ ಕೊಡ್ಸ್ಕೊಂಡು ಬೇಕು ಅಂತ ಸೆಮೆಂಟ್ ಕೊಡ್ಸ್ಕೊಂಡು. ಇದು ಮನೆ ಹೇಳಲ್ಲ, ಇವಳ ಹೆಸರು ಗೌರಿ ಅಂತ, ಇವಳ ಹೆಸರು ಬೆಳ್ಳಿ ಅಂತ, ಅವಳು ಭೋವಿ ಅಂತ. ಒಂದೇ ತಾಯಿ ಹೆಸರು ಮೂರು. ಇವೆಲ್ಲ ಮುಂದೆ ತಾಯಿ ಹತ್ಕೊಂಡು. ಇದು 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 ಆ ಕಡೆ 2ನೇ ಅಲ್ಲ, ಅವ್ರ ಮಗಳು 3 ಜನ. ಇದ್ರ ಮಗ್ಲ? ಅದ್ರ ಮಗಳು ಮತ್ತೆ ಅದ್ರ ಮಗಳು. ಅದು ನೀರು ಕಡಿಮೆ. ಅದು ಬರೋ ನಮಗೆ ಬೆಳಿಗ್ಗೆ 9 ಲೀಟರ್ ಅಷ್ಟೇ. 9 ಲೀಟರ್ ಮಾತ್ರ ಬರೋದು. ಈಗ 9ನೇ ಸೂಲ್ ಅದು. ಅದ್ರ ಮಕ್ಳುಗಳು ಬೇಡ ಜಾಸ್ತಿ ಇದೆ ನಮ್ಗೆ. ಅದು ಹಾಲು ಕೊಡೋದು ಕಡಿಮೆ. ಅದು ಇದನ್ನ ಬಾಡಿನೇ ಅಷ್ಟೇ, ಸ್ಕೋರ್ ಅಷ್ಟೇ ಅದು. ಅದ್ರ ಮಕ್ಳುಗಳು ಒಳ್ಳೆ ಹಾಲು ಬರ್ತವೆ 3. ಇದು ಗೌರಿ ಅಂತ ಹೇಳು. ಇದ್ರ ಮಗಳು ಕೆಂಚೆ ಅಂತ. ಇದು ಇದು ABS ರೆಡಾನ್. ABS ರೆಡಾನ್ ಅಂದ್ರೆ ಇದಾ? ರೆಡಾನ್ ABS. ಸರ್, ಈ ರೆಡಾನ್ ಅಂತ ಗುಜರಾತ್ ಕಡೆ ಇದು ಅಮೆರಿಕನ್ ಬ್ರೀಡ್ ಒಂದು ABS ಇರುತ್ತೆ. ಇದು ಒಂದು 13-14 ಲೀಟರ್ ಇರುತ್ತೆ. ಫ್ಯಾಟ್ ಚೆನ್ನಾಗಿರುತ್ತೆ. ಇದು ಫಸ್ಟ್ ಮಗಳು. ಅದ್ರ ಹಿಂದ್ಗಡೆ ಇದು 7 ಓರಿ ಹಾಕಿದೆ. ಇದಾಕಿನ 6 ಓರಿ ಹಾಕಿದೆ. 6 ಓರಿ ಇಲ್ಲ. ಅದಾದ್ಮೇಲೆ ಇದು ಬೈಕ್ ಇಂದ ಕೊಡ್ಸ್ಕೊಂಡದ್ದು ಇವಳು ಜಮುನಾ ಅಂತ. ಜಮುನಾ. ಇದ್ರೆ ಜರ್ಮನ್ ಬ್ರೀಡ್, ಪ್ಯೂರ್ HF. ಎಷ್ಟು ಬರುತ್ತೆ ಸರ್ ಇದು ಹಾಲು? ಇದು ಫಸ್ಟ್ನೇ ಇದು. ಇವಾಗ ಸ್ವಲ್ಪ ಚಕ್ರಭಾವ ಇದಾಯ್ತು. ಇವೊಂದು 8-9 ಇದೆ. ಫಸ್ಟ್ನೇ ಲೆಕ್ಕಾಚಾರ ಮಾಡಿ ಇವು ಕಷ್ಟ ಬಂದು ಪ್ರಾಬ್ಲಮ್ ಇಲ್ಲ ಅಂದ್ರೆ ಫಸ್ಟ್ 12 ಬರುತ್ತೆ. ಸೆಕೆಂಡ್ ಥರ್ಡ್ ಆಗ ಒಂದು 15, 16, 20 ತನಕ ಕರೀಬಹುದು. ಆ ಬ್ರೀಡ್. ಇದ್ರ ಮಗಳು ಜಮುನಾ ಅಂತ ಅವಳು. ಇವಳು ದುರ್ಗಿ ಅಂತ ಇದ್ರ ಮಗಳು. ಅಂದ್ರೆ ಇವಳು ಸ್ವಲ್ಪ ರ್ಯಾಶ್ ಜಾಸ್ತಿ, ದುರ್ಗಿ ಅಂತ ಇರ್ತಿದ್ವಿ. ಸ್ವಲ್ಪ ಹಂಗಿದ್ದೀವಿ. ಇದೊಂದು 14-15 ತನಕ ಹೋಗುತ್ತೆ. ಇನ್ನು ಅದು ಭವಾನಿ ಅಂತ. ಅದು ಮನುಷ್ಯ ಜೊತೆ ಒಂಥರ ಜಾಸ್ತಿ. ಇದು ಜಾಸ್ತಿ ಹೊಂದ್ಕೊಳುತ್ತಾ? ಭವಾನಿ ಅಂತ. ಹಂಗಾಗಿ ಅವಳ ಹೆಸರು ಭವಾನಿ ಅಂತ. ಎಲ್ಲಕ್ಕೂ ಇರ್ತಿದೀವಿ. ಒಂದ್ ಹೆಸರುಗಳಿದೆ ಎಲ್ಲಕ್ಕೂ ನೇಮ್ಗಳು. ಎಲ್ಲಕ್ಕೂ ನಮ್ಮ ಹತ್ರ ಜಾಸ್ತಿ HF ಇರೋದೊಂದು ಜಿಗ್ಲ್ಯಾಂಡ್. ಒಂದು ಇವಾಗ ಪ್ರೆಗ್ನೆಂಟ್. ಇವಳು ಇವಾಗ ಆಗಿದ್ದಾಳೆ. ಇದ್ರ ಮಗಳಲ್ಲಿ ರೆಡಾನಿ ಅಂದ್ರೆ ABS ಅದು ಅಲ್ಲಿದೆ, ಕವ ಇದೆ. ಅದ್ರ ಮಗಳು. ಈಗ ಮೇಂಟೆನೆನ್ಸ್ ಯಾವ ತರ ಮಾಡ್ತೀರಾ? ಡೈಲಿ ಮೇಂಟೆನೆನ್ಸ್ ಇದು ಅಂದ್ರೆ ನಾವು ಒಂದೇ ಮೇವು ಹಾಕೋದು. ಒಂದ್ ಹಸುಗೆ 35 kg ಹಂಗ ಹಾಕ್ತೀವಿ. ಒಂದ್ ಹಸುಗೆ 35 kg. ಸರ್, ಬೋಸಿ ತೋರಿಸ್ತಾರೆ ಯಾವ್ದು? ಆಚೆ ಕಡೆ ಇದೆ. ಅಲ್ಲಿ ಪುಟ್ಟಿ ತಗೊಂಡು ಪುಟ್ಟಿ ಒಂದು ನಾವು ಈಗ ಕಾಯಿ ತೆಂಗಿನಕಾಯಿ ಹೊರ್ತಿದ್ದೀವಲ್ಲ, ಅವರೇಜ್ ರೇಂಜ್ ಇರ್ಬೇಕಂದ್ರೆ
ಒಂದ್ 15-14 ಕೆಜಿ ಇಡಿ ಅಂತ ಮಂತ್ಲಿ ಆಗ್ಬೇಕು. ಒಂದ್ಸಲ ತುಂಬಿ ತೂಕ ಮಾಡಿದ್ರೆ ಅದೊಂದು 15-14 ಕೆಜಿ ಇಡಿ ಅಂದ್ರೆ 2 ಮಂತ್ಲಿ ಅದು 24 ಕೆಜಿ 2 ಮಂತ್ಲಿ ಅಂದ್ರೆ 35 ಕೆಜಿ ಮೇವು ಕೊಡಬೇಕು. ಅದ್ರ ಮೇವ್ ಯಾಕೆಂದ್ರೆ ಫೀಡ್ಸ್ ಮೇವು ಎರಡು ಇಷ್ಟನೇ ಇರುತ್ತೆ. ಹಸು ಎಷ್ಟು ತಿಂದು ಅಗಸು ಅಥವಾ ಅಷ್ಟೇ ಹಾಲು ಕೊಡೋದು ನಿಮ್ಗೆ. ಅದ್ರ ಮೇಲೆ ಜಾಸ್ತಿ ಮೇವು ತಿಂದ್ರೆ ಹಾಲು ಬರಲ್ಲ. ಅದು ಡೈಜೆಷನ್ ಅಂದ್ರೆ ಜೀರ್ಣ ಮಾಡಲ್ಲ. ಈಗ ಹಿಂದ್ಗಡೆ ಹಂಗೆ ಉದುರುತ್ತೆ, ಇಲ್ಲ ಮುಂದ್ಗಡೆ ರಿಟರ್ನ್ ಮಾಡುತ್ತೆ. ಅದು ಬಾಡಿ ಒಳಗಡೆ ಎಷ್ಟು ಇರುತ್ತೋ ಅಷ್ಟನ್ನೇ ಅದು ನಮಗೆ ಹಾಲು ಕೊಡುತ್ತೆ. ಈಗ ನಾವು ಹಸು ಜಾಸ್ತಿ ಐತೆ, ನಾವು ಜಾಸ್ತಿ ಇಟ್ಟರೆ ಜಾಸ್ತಿ ಹಾಲು ಕೊಡುತ್ತೆ ಅಂದ್ರೆ ಸುಳ್ಳು. ಅದು ಎಷ್ಟು ಬಾಡಿ ಮೇಲೆ ಮೇಂಟೆನೆನ್ಸ್ ಇರುತ್ತೆ ಅಷ್ಟೇ ಹಾಲು ಕೊಡೋದು. ಅಷ್ಟೇ ಮೇಲೆ ಎಷ್ಟು ಹಾಕಿದ್ರು ವೇಸ್ಟ್ ಆಗಿರುತ್ತೆ. ಆದಷ್ಟು ಕಡಿಮೆ ಮೇವು ಹಾಕಿದ್ರೆ ಒಳ್ಳೇದು. ಕಮ್ಮಿ ಹಾಕಿದ್ರು ಈಗ ಫುಲ್ ಜಾಸ್ತಿ ತಿಂಡಿಗೆ ನಾವು ಇರುತ್ತೆ, ಕಡಿಮೆ ಇದ್ದಷ್ಟು ಮಲ್ಕೇಶನ್ ಜಾಸ್ತಿ ಇರುತ್ತೆ, ಡೈಜೆಷನ್ ಜಾಸ್ತಿ ಇರುತ್ತೆ. ಫೀಡ್ ಬರ್ತೀನಿ ನಾವು ಎಷ್ಟು ಅವಶ್ಯಕತೆ ಇರುತ್ತೆ ಅಷ್ಟು ಮಾತ್ರ ಫೀಡ್ ಹಾಕ್ಬೇಕು. ಹಸು ನೋಡ್ಕೋಬೇಕು. ಒಂದು 10 ಲೀಟರ್ ಬರ್ತಿದೆಯಲ್ವಾ, 10 ಲೀಟರ್ ಇಷ್ಟು ಫೀಡ್ಸ್ ಅದ್ರ ಮೇಲೆ ಕೊಟ್ಟು ನೋಡ್ಬೇಕು. ಹಾಲು ವೇಜ್ ಆದ್ರೆ ನಾವು ಫೀಡ್ ಜಾಸ್ತಿ ಮಾಡ್ಬೇಕು. ಹಾಲು ವೇಜ್ ಆಗಿಲ್ವಾ ಅದು ಕೊಟ್ಟು ವೇಸ್ಟ್, ನಮ್ಗೆ ಲಾಸು. ಓಕೆ, ಈಗ ಒಂದ್ಸರಿ ನಾವು ಮೇವು ಹಾಕಿ ನೋಡ್ಬೇಕು, ಹಾಲು ರೈಸ್ ಆದ್ರೆ ಮಾತ್ರ ಜಾಸ್ತಿ ಮೇವು ಹಾಕ್ಬೇಕು. ಮೇವು ಫೀಡಿಂಗ್ ಮೇವು 35 ಕೆಜಿ ಅಷ್ಟೇ. ಅದು ಅದ್ರ ಮೇಲೆ ತಿಂದ್ರು ವೇಸ್ಟ್ ತಿನ್ನಲ್ಲ. ಅದು 40-50 ಅಂದ್ರೆ ತಪ್ಪು. ಈಗ ಹಾಕಿದ್ರೆ ಅದಿಷ್ಟು ತಿಂದು ಅದು ಫುಲ್ ಗೊಂತಲ್ಲಿ ನಾವು ಇಷ್ಟು ದನಗಳಿಗೆ 600 ಕೆಜಿ ಮೇವು ಹಾಕ್ತೀವಿ. 600 ಕೆಜಿ ಒನ್ ಡೇ 24 ಗಂಟೆಗೆ 600 ಕೆಜಿ ಮೇವು ಹಾಕ್ತೀವಿ. 600 ಕೆಜಿ ಮೇವು ಉಳ್ಕೊಂಡಿದ್ದೆ ಅಂದ್ರೆ ಇನ್ನು ಉಳ್ಕಂತ ನಾಳೆ ಅಂತ ಮೇವು ಉಳ್ಕಂತ ಅಂದ್ರೆ ಅವಕ್ಕೆ ಹೆಚ್ಚಾಯ್ತು ಮೇವು ಅಂತ ಅಂದ್ರೆ ನಾವು ಕಂಟ್ರೋಲ್ ಮಾಡ್ಬೇಕು. ನೆಕ್ಸ್ಟ್ ಡೇ ಕಮ್ಮಿ ಹಾಕ್ಬೇಕು. ಅದು ಸಾಲಿಲ್ಲ ಅಂದಾಗ, ಬೆಳಿಗ್ಗೆ ಸಾಲಿಲ್ಲ ಕಡಿಮೆ ಆಯ್ತು ಅಂದಾಗ ನಾವು ಅದಕ್ಕೆ ತಯಾರು ಮಾಡ್ಬೇಕು, ಜಾಸ್ತಿ ಮಾಡಬೇಕು. ಅದು ಲೆವೆಲ್ ಐತೆ ಕಟ್ ಆಗಿದೆ ಅಂದ್ರೆ ಸ್ವಲ್ಪ ಉಳ್ಕೊಂಡ್ರೆ ಇಷ್ಟು ಟಾರ್ಗೆಟ್ ಇದೆ, ಅದಕ್ಕೆ ನೀವು ಕಂಟ್ರೋಲ್ ಮಾಡಬೇಕು. ಫೀಡ್ಸ್ನು ಅಷ್ಟೇ ಹಸು ಮೇಲೆ ಕೊಡ್ತಾ ಹೋಗ್ಬೇಕು. ಈಗ ಜಾಸ್ತಿ ಹಸು ಕೊಡ್ತಿದ್ದೆ ಅಂದ್ರೆ ಜಾಸ್ತಿ ಕೊಡ್ಬೇಕು. ನಮ್ ಕಂಪ್ನಿಯಿಂದ ಅಕ್ಷಯ ಕಂಪ್ನಿಯಿಂದ ಸೋಯಾ, ಸಾಸಿವೆ, ಜೋಳ ನುಚ್ಚಿ ದಿನ ಸೇರಿಸಿ ಬರುತ್ತೆ. ಮತ್ತು ಹೊರಗಡೆ ರಾ ಮೆಟೀರಿಯಲ್ ಸಿಗುತ್ತೆ. ಈಗ ಕೆಲವರು ಕಡ್ಡಿ ಫೀಡ್ಸ್ ಅಲ್ಲಿ ನಾನಾ ತರ ಕಡ್ಡಿ ಫೀಡ್ಸ್ ಇದೆ. ಕೆಲವರು ನಮ್ಮ ಇನ್ನು ಜನಗಳು ಏನ್ ಮಾಡ್ಕೊಂಡಿದ್ದಾರೆ ಅಂದ್ರೆ ಕಡ್ಡಿ ಫೀಡ್ಸ್ ಹಾಕಿದ್ರೆ ಹಾಲು ಬರುತ್ತೆ, ಕಡ್ಡಿ ಫೀಡ್ಸ್ ಹಾಕಿದ್ರೆ ಹಾಲು ಬರುತ್ತೆ ಅಂತ ತಿಳ್ಕೊಂಡಿದ್ದಾರೆ. ಕಡ್ಡಿ ಫೀಡ್ಸ್ ಅಲ್ಲಿ ಏನಿರುತ್ತೆ ಅವ್ರಿಗೆ ಗೊತ್ತಿರಲ್ಲ. ಕಡ್ಡಿ ಫೀಡ್ಸ್ ಯೂರಿಯಾ ಅಂಶ ಜಾಸ್ತಿ ಕೊಟ್ಟು ಕಡ್ಡಿ ಫೀಡ್ ಮಾಡ್ತಾರೆ. ಪ್ರತಿಯೊಂದು ಕಂಪನಿ KMF ಸೇವೆಯಿಂದ ಹಿಡಿದು ಯೂರಿಯಾ ಕಡ್ಡಿ ಫೀಡ್ಸ್ ಯಾವುದು ಬರಲ್ಲ. ಯೂರಿಯಾ ಕೊಟ್ಟರೆ ಏನಾಗುತ್ತೆ ಯೂರಿಯಾದಲ್ಲಿ ಅಲ್ಲ, ಕಡ್ಡಿ ಫೀಡ್ಸ್ ಅಲ್ಲಿ ಯೂರಿಯಾ ಮಿಕ್ಸ್ ಇರುತ್ತೆ. ಅದು ಎಷ್ಟು ಜಾಸ್ತಿ ಇರುತ್ತೋ ಅಷ್ಟು ಹಾಲು ಬರುತ್ತೆ. ಯೂರಿಯಾ ಎಷ್ಟು ಜಾಸ್ತಿ ಅಷ್ಟು ಹಾಲು ಬರುತ್ತೆ. ಅದು ಆ ಮೈನ ಈರುಳ್ಳಿ ಹಾಲು ಬರುವಂತದ್ದು. ನ್ಯಾಚುರಲ್ ಆಗಿ ಬರೋದು ಅಂತಂದ್ರೆ ಬೇರೆ ಫೀಡ್ಸ್ಗಳು ಮುಂದೆ ಮಾಡೋಂಥದ್ದು. ಕಡ್ಡಿ ಫೀಡ್ಸ್ ನ ಎಲ್ಲರೂ ಏನ್ ಮಾಡ್ತಾರೆ ಅಂದ್ರೆ ಬಟ್ಟೆ ಕಡ್ಡಿ ಫೀಡ್ಸ್ ಎಲ್ಲ ನಮ್ ಜನ ಏನ್ ಮಾಡ್ಕೊಂಡಿದ್ದಾರೆ ಅಂದ್ರೆ ಈ ಲೋಕಲ್ ಫೀಡ್ಸ್ ಗಳು ಇದಾವೆ. ಈಗ 100-200 ರೂಪಾಯಿ ಜಾಸ್ತಿ ಕೊಟ್ಟು ಫೀಡ್ಸ್ ತಂದಾಕ ಹೆಂಗೆ ಇರುತ್ತೆ ಒಳ್ಳೆ ಫೀಡ್ಸ್, 100-200 ರೂಪಾಯಿ ಕಡಿಮೆ ಕೊಟ್ಟು ತಂದಾಕ ಹೆಂಗೆ ಇರುತ್ತೆ ಅದನ್ನ ಯೋಚನೆ ಮಾಡ್ತಾರೆ. ಕಡಿಮೆ ಸಿಕ್ಕೇ ಸಾಕು. ಇವಾಗ ಬೇರೆ ಅಷ್ಟು ಬರೀ 10 ರೂಪಾಯಿ 12 ರೂಪಾಯಿ 15 ರೂಪಾಯಿ ಕೆಜಿ ಬೇರೆ ಸಾಕು. ಬೇರೆಷ್ಟು ಏನಿರುತ್ತೆ ಅವ್ರಿಗೆ ಗೊತ್ತಿರಲ್ಲ. ಅಲ್ಲಿ ಈಗ ಮನುಷ್ಯರಿಗೆ ಈಗ ವೈನ್ಸ್ ಅಲ್ಲಿ ಈಗ ಡ್ರಿಂಕ್ಸ್ ಮಾಡ್ತಾರೆ, ಅಲ್ಲಿ ಇದು ಆರೋಗ್ಯ ಕಾಜಿಗೆ ಕುಡಿಬೇಡಿ ಅಂತ ಹೇಳಿರ್ತಾನೆ. ಯಾಕೆ ಮೊದಲಾಗ ಹೇಳಿರ್ತಾನೆ ಅದು ಕೆಟ್ಟದ್ದು ಅಂತ, ಅದು ತಾನು ಕುಡಿತಾರೆ. ಆಯ್ತು, ಹಂಗೆ ಕಡ್ಡಿ ಫೀಡ್ಸ್ ಅಲ್ಲವೇ ಅದು ಕೆಟ್ಟದ್ದು ಅಂತ ಇರುತ್ತೆ. ಕಂಪನಿಗಳು ಬೆಳಿಬೇಕು, ಅವ್ರು ದುಡ್ಡು ಮಾಡಬೇಕು, ಕಮ್ಮಿ ಮಾರೋದು, ಒಳ್ಳೆ ಯೂರಿಯಾ ಹಾಕ್ಬಿಟ್ಟು ಮಾಡ್ತಾರೆ, ಅದನ್ನ ತಗೊಂತ ಪರ್ಚೇಸ್ ಮಾಡ್ತಾರೆ. ಅದನ್ನೇ ನಾವು ಜನಗಳು ನಾವು ಬದಲಾವಣೆ ಮಾಡಕ್ ನೋಡ್ತೀವಿ. ನಾವು ಎಷ್ಟೋ ಜನ ಹೇಳ್ತೀವಿ ಎಂತ ಹಾಕ್ಬೇಡಿ ಬಳಸ್ಬೇಡಿ ಅಂತ. ಈಗ ಅದನ್ನ ಜಾಸ್ತಿ ಬದಲಾವಣೆ ಹಾಕ್ತೀವಿ ಅಂತ ಓಕೆ ನಾವ್ ಹೇಳ್ತೀವಿ ನೀವು ಅಂತದ್ ಹಾಕ್ಬೇಡಿ, 200 ರೂಪಾಯಿ ಜಾಸ್ತಿ ಕೊಡಿ. ಬೇರೆ ಫೀಡ್ಸ್ ಇಂದ ಕಡಿಮೆ 200 ರೂಪಾಯಿ ಜಾಸ್ತಿ ಕೊಟ್ಟರೆ ಕಡಿಮೆ ದುಡ್ಡಲ್ಲಿ ನಿಮಗೆ ಹಾಲು ಬರುತ್ತೆ, ಒಳ್ಳೆ ಉತ್ಪಾದನೆ ಆಗುತ್ತೆ, ಒಳ್ಳೆ ಪ್ಯಾಟರ್ಸ್ ಉತ್ಪಾದನೆ ಆಗುತ್ತೆ ಹಾಕಿ ಅಂತ 200 ರೂಪಾಯಿ ಕೊಡಕ್ ನೋಡಲ್ಲ, ಕಡಿಮೆ ಮಾಡೋದು ನೋಡ್ತಾರೆ. ಈಗ ನಾವು ಬಳಸೋದು ಸಾಸಿವೆ ಹಿಂಡಿ. ಸಾಸಿವೆ ಹಿಂಡಿ ಏನಿರುತ್ತೆ ಅಂದ್ರೆ ಪ್ರೋಟೀನ್ ಅಂಶ 45-50% ಇರುತ್ತೆ. ಕಡ್ಡಿ ಫೀಡ್ಸ್ ಅಲ್ಲಿ 20% ಇರುತ್ತೆ ಪ್ರೋಟೀನ್ ಅಂಶ. 18-20% ಇರುತ್ತೆ. ಸಾಸಿವೆ 50% ಇರುತ್ತೆ. 50% ರೇಟು ಸೇಮೆ 30 ರೂಪಾಯಿ ಕೆಜಿನೆಯ. 18% ಇರೋದು 30 ರೂಪಾಯಿ ಕೆಜಿನೆಯ. ನಮಗೆ ಈ 30 ರೂಪಾಯಿ ಕೊಟ್ಟು 50% ಇರೋ ಪ್ರೋಟೀನ್ ಹಾಕೋದು ಒಳ್ಳೇದು, 30 ರೂಪಾಯಿ ಕೊಟ್ಟು 18% ಇರೋದು ಹಾಕೋದು ಒಳ್ಳೇದು. ಅಲ್ಲಿ ಎಷ್ಟು ಪ್ರೋಟೀನ್ ನಮಗೆ ಲಾಸ್ ಆಗುತ್ತೆ. ಈಗ ಅದೇ 30 ರೂಪಾಯಿ ಕೆಜಿ 18%, ಅದೇ 30 ರೂಪಾಯಿ ಕೆಜಿ 50%. 50% 18% ಮೈನಸ್ ಮಾಡಿದ್ರೆ 22% ಪ್ರೋಟೀನ್ ನಮಗೆ ಕೊಡೋದು ಬರೀ 30 ರೂಪಾಯಿ. 200 ರೂಪಾಯಿ 22% ನಮಗೆ ಪ್ರೋಟೀನ್ ಲಾಸ್ ಆಗ್ತಲ್ವಾ. 22% ನಮಗೆ ಪ್ರೋಟೀನ್ ನಮಗೆ ಹೊತ್ತು ಹಾಲು ಕರೆದ್ರೆ ಆ ಪ್ರೋಟೀನ್ ಅಲ್ಲಿ. ಈಗ ಪ್ರೋಟೀನ್ ಎಲ್ಲ ಯಾವ ತರ ನೋಡೋದು ಸರ್? ಈಗ ಅದಕ್ಕೆ ಲ್ಯಾಬ್ ಅಲ್ಲಿ ಇರ್ತಿದೆ. ಆ ಲ್ಯಾಬ್ ಅಲ್ಲಿ ತಗೊಂಡಾಗ ಈಗ ಇದು ಫೀಡ್ಸ್ ನ ಇದ್ ಮಾಡೋ ಲ್ಯಾಬ್ ಇದಾವೆ. ನಮಗೆ ಅದನ್ನ ಏಕಾಗಿ ಎಲ್ಲರಿಗೂ ಮಾಡ್ಕೊಡಲ್ಲ.
ಎಲ್ಲಾರ್ಗು ಕೊಡಲ್ಲ. ನಾವು ಚೆಕ್ ಮಾಡ್ತೀನಿ, ಯಾರಿಗೆ ಕೊಡಲ್ಲ. ಅದಕ್ಕೆ ಡಾಕ್ಟರ್ಗಳೇ ಆಗ್ಬೇಕು, ಅದಕ್ಕೆ ಸರ್ಜನ್ ಡಾಕ್ಟರ್ ಆಗ್ಬೇಕು. ಕೆಲವು ಲ್ಯಾಬರ್ದು ಗೊತ್ತಿರ್ಬೇಕು, ಅವ್ರ ಕಡೆಯಿಂದ ಹೋಗಿ ಮಾತ್ರ ಚೆಕ್ ಮಾಡ್ಬೋದು ಎಷ್ಟು ಪ್ರೋಟೀನ್ ಇದೆ ಅಂತ. ಈ ಪ್ರೋಟೀನ್ ನಮಗೆ ಎಷ್ಟು ಜಾಸ್ತಿ ಇರುತ್ತೋ ಅಷ್ಟು ನಮಗೆ ಹಾಲು ಇಳುವರಿ ಜಾಸ್ತಿ ಇರುತ್ತೆ. ಅಷ್ಟು ಚೆನ್ನಾಗಿರ್ತದೆ. ಪ್ರೋಟೀನ್ ಯಾವ್ದು ಕಡಿಮೆ ಇರುತ್ತೋ ಅದು ನಮಗೆ ಹಾಲು ಬರುತ್ತೆ, ಅಷ್ಟು ಚೆನ್ನಾಗಿರಲ್ಲ. ಚೆನ್ನಾಗಿ. ಸೊ ಈಗ ಒಂದು ಸೈಂಟಿಫಿಕ್ ಸ್ಟಡಿ ಮಾಡ್ಕೊಂಡು ನಾವು ಹೈನುಗಾರಿಕೆ ಉದ್ಯಮ ಮಾಡ್ಬೇಕು ಅಂತ ಹೇಳ್ಬೇಕು. ಹೌದು. ಫೀಡಿಂಗ್ ಈಗ ನಾವು ಅಷ್ಟೇ, ಇವಾಗ ನಾವು ಅಕ್ಷಯ ಕಲ್ಪ ಸೇರ್ಕೊಂಡಾಗ ನಾವು ಇದ್ದದ್ದು ಈ 3 ಹಸುಗಳು. ಇವು 3 ಹಸುಗಳಿಂದ 22 ಲೀಟರ್ 23 ಲೀಟರ್ ಹಾಲು ಹಾಕ್ತಿದ್ವು. ಅವಾಗ ಹುಟ್ಟಿದವು ಅಕಡೆ ಹೊಡೆದ್ವು. ಅವಕ್ಕೆ ನಾವು ಸಾಕ್ಬೇಕಾಯ್ತು. ಅವಾಗ ನಾನು ಮೊದಲು ಸಾಕಿದ್ರೆ ಚೇಂಜ್ ಬೇರೆ, ಅಕ್ಷಯ ಕಲ್ಪ ಬಂದ್ಮೇಲೆ ಸಾಕಿದ್ರೆ ಚೇಂಜ್. ಕಲಿಸ್ಕೊಟ್ಟದ್ದು ಅಕ್ಷಯ ಕಲ್ಪ ನನಗೆ. ಕಲ್ಗಳು ಹೆಂಗ್ ಸಾಕ್ಬೇಕು, ಹೆಂಗ್ ಪಾಲನೆ ಮಾಡ್ಬೇಕು ಮಾಡ್ಕೊಟ್ಟು ಕಲ್ಸಿದ್ದು ಅಕ್ಷಯ ಕಲ್ಪ. ಅಕ್ಷಯ ಕಲ್ಪದಿಂದ ಕಲ್ತ್ಕೊಂಡ್ರೆ ಎಲ್ಲಾನು ಮಾಡಿರೋದು. ಅದರಸ್ ಯಾವ್ದು ಮಾಡಕ್ ಆಗಿಲ್ಲ ಇದುವರೆಗೂ. ಅದೊಂದು 2 ವರ್ಷ ಹೋಯ್ನೇ ಇದೆ. ಅಂದ್ರೆ ಸರ್ ನೀವು ಟ್ರೈನಿಂಗ್ ಹೋಗಿದ್ರಿ ಅಲ್ಲಿ? ಟ್ರೈನಿಂಗ್ ಹೋಗಿದೀವಿ ವಿತ್ ನ್ಯಾಚುರಲ್ ಆಗಿ ನಾವು ಸ್ಟಡಿ ಮಾಡ್ಕೊಂಡ್ರು. ನಾವೇ ಸ್ವಂತವಾಗಿ ಟ್ರೈನಿಂಗ್ ನಾವೇ ಕೆಲವೊಂದು ಪ್ರಾಕ್ಟಿಕಲ್ ಆಗಿ ಮಾಡಿದೀವಿ. ಮಾಡಿ ನಾನು ಕೈಯಪ್ಪ ಮಾಡಿದ್ವಿ ಈಗ ಮಾಡ್ಕೊಂಡು ಆಗುತ್ತೆ ಅಂತ. ವಿತ್ ನನ್ ಸ್ವಂತವಾಗಿ ಯೋಚನೆ ಮಾಡಿ ಮಾಡುವಾಗ ಜಾಸ್ತಿ ಆದ್ರೂ ನಮಗೆ ತೋರಿಸ್ಕೊಡೋದು ಅಕ್ಷಯ ಕಲ್ಪ. ಯಾಕೆಂದ್ರೆ ಅದೊಂದು ಸಂಸ್ಥೆ ಇವತ್ತು 500 ಜನ 500 ಜನ ಮಾಡ್ಬೇಕು ಅಂತ ತೋರಿಸ್ಕೊಟ್ಟಿರೋದು ಅಕ್ಷಯ ಕಲ್ಪ. ಬೇರೆ ಯಾವ ಡೈರಿ ಫಾರ್ಮ್ಗಳು ತೋರಿಸ್ಕೊಟ್ಟಲ್ಲ, ಮುಂದೆ ತೋರ್ಸಕ್ಕೂ ಆಗಲ್ಲ. ಅದೊಂದೇ ಮಾಡಿರೋದು ಇದುವರೆಗೂ. ನಾನು ಎಲ್ಲರೂ ಹೇಳ್ತಾರೆ ನಾನು 20 ವರ್ಷ ಕಟ್ಟಿದೀನಿ, 30 ವರ್ಷ ಕಟ್ಟಿದೀನಿ ಅದೆಲ್ಲ. ಆಮೇಲೆ ಹಸುಗಳು ಕಟ್ಟೋದು ಹೆಂಗೆ ಗೊತ್ತಾ, ಇವತ್ತೊಂದು 10 ಲಕ್ಷ ದುಡ್ಡು ಇಟ್ಕೊಂಡು ಹೋಗಿ ಹಸುಗಳು ಪಾಲನೆ ಮಾಡೋದು ದೊಡ್ಡದಲ್ಲ. ಹೈನುಗಾರಿಕೆ ಮಾಡೋದು 10 ಲಕ್ಷ 20 ಲಕ್ಷ ಇಟ್ಕೊಂಡು ಹೋಗಿ ಶೆಡ್ ಮಾಡಿ ಪಾಲನೆ ಕಟ್ಟಿ ಹಸುಗಳಾಕೆ ಮಾಡೋದು ಯಾವುದೇ ಕಾರಣಕ್ಕೂ ಹೈನುಗಾರಿಕೆ ಹೈನುಗಾರಿಕೆ ಮಾಡೋದು. ಅದು ದುಡ್ಡಿದ್ದ ಶೋಕಿ. ಅದು 0%. 0 ಹೊಡ್ತೀವಲ್ಲ ಅದು ಹೈನುಗಾರಿಕೆ. ಅದು 0 ಮಾಡ್ತೀವಲ್ಲ ಅದು ಪರ್ಫೆಕ್ಟ್ ಹೈನುಗಾರಿಕೆ. ಯಾಕೆಂದ್ರೆ ಅವ್ನು 0 ಹೊರಟಾಗ ಅವನಿಗೆ ಆಯವ್ಯಯ ಖರ್ಚು ಲಾಭ ನಷ್ಟ ಎಲ್ಲದೂ ಗೊತ್ತಾಗುತ್ತೆ. ಒಂದು ಹಸುನ ಯಾವ ತರ ಬೆಳೆಸ್ಬೇಕು, ಯಾವ ತರ ಸಾಕ್ಬೇಕು, ಹೆಂಗ್ ಹಾಲು ತೆಗಿಬೇಕು, ಹೆಂಗ್ ಮಾಡ್ಬೇಕು ಅಂತ ಗೊತ್ತಾಗುತ್ತೆ. ಅದು ಹೈನುಗಾರಿಕೆ. ಯಾವ್ದೇ ಕಾರಣಕ್ಕೆ ಇದುವರೆಗೂ ಫೀಲ್ಡ್ ಅಲ್ಲಿ ನಾನು ಯಾವ್ದಾದ್ರು ಈಗ ಸಾಲ ಮಾಡಿ ಅಂತೂ ಯಾವ ಕೆಲವು ಹೈನುಗಾರಿಕೆ ಮಾಡಕ್ ಆಗಲ್ಲ. ಅದ್ ಮಾಡಿದ್ರೆ ಯಾವ್ದೋ ಇದುವರೆಗೂ ಉಳ್ಕೊಂಡಿರಲಿಲ್ಲ. ಸಾಲ ಮಾಡಿ ಇದ್ರ ಮುಂದೆ ಬಿಸಿನೆಸ್ ಈ ಹೈನುಗಾರಿಕೆ ಮುಂದೆ ಯಾವ ಕೆಲವು ಫೈಟ್ ಮಾಡಕ್ ಆಗಲ್ಲ. ಈಗ ನೀವು ಒಂದು ಯೂಟ್ಯೂಬ್ ಚಾನಲ್ ಇದೆ, ನಿಮಗೆ ಆಪೋಸಿಟ್ ಯಾವಾಗ ಮಾಡ್ಬೋದು, ಇದನ್ನ ಮಾಡಕ್ ಆಗಲ್ಲ. ಇದುವರೆಗೂ ಲೈಫ್ ಅಲ್ಲಿ ಇದುವರೆಗೂ ಎಂತ ದೊಡ್ಡ ಮನುಷ್ಯ ಆದ್ರೆ ಹೈನುಗಾರಿಕೆ ಫೈಟ್ ಮಾಡ್ಕೊಂಡು ಮಾಡಕ್ ಆಗದೇ ಇಲ್ಲ. ಯಾಕಂದ್ರೆ ಅದ್ರದ್ದೇ ಆದ ಚಾಲೆಂಜಸ್ ಇರ್ತವೆ. ನಾವು ಅದನ್ನ ಈಗ ಕೆಲವರು ಒಂದ್ ವೆಹಿಕಲ್ ತಂದ್ರೆ ಕಬ್ನ ಆಗಲ್ಲ, ಕೆಲವು ಆಗಲ್ಲ. ಕಬ್ನ ಗಾಡಿ ವೆಹಿಕಲ್ ತಂದ್ರೆ ಎಲ್ಲರೂ ಗಾಡಿ ಇಡಕ್ ಆಗಲ್ಲ, ಒಂದಲ್ಲ ಅವ್ರಿಗೆ ಹಿಡಿಯಲ್ಲ. ಹಂಗ ಹೈನುಗಾರಿಕೆ ಅಷ್ಟೇ ಅದ್ರ ಜೊತೆ ಬೆಳೆದು ಮಾತ್ರ ಹೈನುಗಾರಿಕೆ ಮಾಡಕ್ ಸಾಧ್ಯ. ನಾನು 50 ಲಕ್ಷ ದುಡ್ಡು ತಂದು ಹಾಕಿ ಮಾಡ್ತೀನಿ, ಯಾವುದೇ ಕಾರಣಕ್ಕೂ ಮಾಡಕ್ಕಾಗಲ್ಲ. ಈಗ ಹೆಂಗೆ ಗೊತ್ತಾ, ಒಂದ್ ಹಸು ಕಟ್ಕೊಂಡ್ರೆ ಸಗಣಿ ಬಾಚಿನ ಅವನೇ ಆಗ್ಬೇಕು, ಮೇವು ತಂದು ಹಾಕೋಣ ಅವನೇ ಆಗ್ಬೇಕು, ಹಾಲು ಕರೆನೂ ಅವನೇ ಆಗ್ಬೇಕು. 3 ಅವನೇ ಮಾಡಿದ್ರೆ ಇದನ್ನ ಬೆಳೆಸಕ್ ಸಾಧ್ಯ. ಅವ್ 3 ಮಾಡ್ಲಯ್ಯ ನಾನು ಒಂದ್ 20 ವರ್ಷ ಕಟ್ಬಿಟ್ಟು 4 ಜನ ಲೇಬರ್ ಇಟ್ಬಿಟ್ಟು ಹಾಕಿ ನಾನು ಅವನ್ನ ಕುರ್ಚಿನ ಕುತ್ಕೊಂಡು ಬಂದ್ ತಿಂಗಳ ಬಂದ್ ಪೇಮೆಂಟ್ ಅಲ್ಲಿ ನಾನು ಮಾಡ್ಕೊಂಡು ಹೋಗ್ತೀನಿ. ನಾನು ಸಕ್ಸಸ್ ಆಗಲಿಲ್ಲ ಅಂತ ಎಷ್ಟೋ ಜನ ಮುಳಿಬೋದು ಅನ್ಕೊಂಡ್ ಬಂದ್ರೆ ಮುಳಿಬೋಗ್ಬಿಟ್ಟಿದ್ದಾರೆ. ಉಳ್ಕೊಂಡಿರೋ ಏನು ಈ ಫೀಲ್ಡ್ ಅಲ್ಲಿ ಎಂಟರ್ ಫೀಲ್ಡ್ ಅಲ್ಲಿ ಜೀವನದಿಂದ ಹೊರಟಲ್ಲ ಅವರೇ ಸಕ್ಸಸ್ ಆಗಿ ಉಳ್ಕೊಂಡ್ರು. ಅಂದ್ರೆ ಇಲ್ಲಿ ನಾವು ಬಾಸ್ ಆಗ್ಬೋದು, ಇಲ್ಲಿ ಕಾರ್ಮಿಕರ ಕೆಲಸ ಎರಡು ನಾವೇ. ಏಕೆಂದ್ರೆ ಸಿಎಂ ನಾವೇ, ಇಎಂ ನಾವೇ, ಪಿ ಎಂ ನಾವೇ. ಇದು ನಾವು ಸಿಎಂ, ಯಾವ ಸಿಎಂ ಹಾಕಾಗಲ್ಲ. ನಾವೇ ಪಿ ಎಂ, ನಾವೇ ಇಎಂ, ಆಳು ನಾವೇ, ಅರಸು ನಾವೇ, ಯಜಮಾನ ನಾವೇ. ಇಲ್ಲಿ ಯಾವ್ದು ಹೇಳಕ್ಕೂ ಆಗಲ್ಲ, ಮಾಡಕ್ಕೂ ಆಗಲ್ಲ. ಈಗ ನೋಡಿ, ಈಗ 8 ಸುತ್ತ ಬನ್ನಿ, ಒಂದ್ ಊರಿಗೆ ಒಂದ್ ಫಾರ್ಮ್ ಇರೋದು ಕಷ್ಟ ಇದೆ ಇದಾವ? ಇಲ್ಲ, ಎಲ್ಲಿ ಕಷ್ಟ. 10 ಹಳ್ಳಿ 2 ಫಾರ್ಮ್ ಇದಾವೆ ಅಷ್ಟೇ. ಹುಡುಕ ಬಂದ್ರೆ 10 ಹಳ್ಳಿ ಹೋದ್ರೆ 2 ಫಾರ್ಮ್ ಸಿಗೋದು. ಯಾಕೆ ಅಂದ್ರೆ ಹಸು ಕಟ್ಬೋದು, 4-5 ಕಟ್ಬೋದು, ಉದ್ಯಮ ಮಾಡಕ್ ಆಗಲ್ಲ. ಇದನ್ನ ಸೃಷ್ಟಿ ಮಾಡಿ ಬೆಳೆಸಲು ಹೋದಾಗ ಈಗ ನಾವು ಇಷ್ಟಿದೆ ಅಷ್ಟೇ. ಇದ್ರಲ್ಲಿ ನಾವು ಜಾಗ ಇಲ್ದಾನೆ ಸಾಕಕ್ ಆಗದನೆ ಒಂದ್ 10 ಕೊಟ್ಟಿದ್ದೀವಿ ಬೇರೆ ಸಾಕಿವಾಗಿ. ಅದು ಇದ್ರೆ ನಮ್ 30 ಇರೋದು. ಅದು ಇದೀಗ 30 ಇರೋದು. ಅದೇ ಸರ್, ಈಗ ಇನ್ನೊಂದು ಕ್ವಶನ್, ಈಗ ನಮ್ಗೆ ಎಷ್ಟಾಗುತ್ತೆ ಅಷ್ಟು ಮಾಡ್ಕೋಬೇಕಾ, ಇಲ್ಲ ಅಂದ್ರೆ ಈಗ ಬಂದಂಗೆಲ್ಲ ಮಾಡ್ತಾ ಇಲ್ಲ. ಅದಕ್ಕೂ ಅದು ಇದೆ. ಹೆಂಗಿದೆ ಅಂದ್ರೆ ಈಗ ನೀವು ಒಂದ್ ಫ್ಯಾಮಿಲಿ ಗಂಡ ಹೆಂಡತಿ ಇದೀವಿ ಅಂತ ಕಡೆ ಸ್ಟಾರ್ಟಿಂಗ್ ಶುರು ಮಾಡ್ತೀವ. 10 ಹಸುಗಳನ್ನ ಯಾರು ಬೇಕಿಲ್ದಾನೆ ಇಬ್ಬರೇ ಮಾಡ್ಬೋದು. 10 ಹಸುಗಳಿಂದ್ರೆ 4 ಗಬ್ಬೆ
ಒಂದ್ 6 ಹಾಲು ಕೊಟ್ಟಿರ್ತಾರೆ. 6 ಹಾಲು ಕೊಟ್ಟಿರ್ತಾರೆ, ಮಿನಿಮಮ್ 50 ಲೀಟರ್ ಆಗಿರುತ್ತೆ ಒನ್ ಟೈಮ್. ಡೈಲಿ 100 ಲೀಟರ್ ಆಗಿರುತ್ತೆ. 100 ಲೀಟರ್ ಹಾಲ್ನ ಇದ್ರಲ್ಲಿ ಮೇವ್ ತಂದು ಇಬ್ರ ಚಾಪ್ ಮಾಡ್ಕೊಂಡು ಇಬ್ರ ಹಾಕೊಂಡು ಇಬ್ರ ಮಾಡ್ಕೊಂಡು ಹೋಗ್ಬೋದು. 10 ಹಸುಗಳು ಮೇಲ್ ಹೋದಾಗ ಸುಸ್ತಾಗ್ಬಿಡ್ತು, ಅಂದ್ರೆ ಹೆವಿ ಅನ್ಸುತ್ತೆ. ಹೆವಿ ಅದನ್ನ ಚೆನ್ನಾಗಿ ಮಾಡಿದ್ರೆ ಮಿನಿಮಮ್ ಗಂಡ ಹೆಂಡತಿ ಮಕ್ಳಿಗೆ 15 ಹಸುಗಳು ಸಿಗ್ತಾ ಮಾಡ್ಬೋದು. 15 ಹಸುಗಳು ಸಾಕೊಂಡ್ರೆ ಬೆಳಗ್ಗೆ 100 ಲೀಟರ್, ಸಂಜೆ 100 ಲೀಟರ್ ಹಾಲು ಕೊಡ್ಬೋದು. ಡೈಲಿ 100 ಲೀಟರ್ ಹಾಲು ವಿತ್ ನಾವೇ ಮಾಡ್ಕೋಬಹುದು. ಅಂದ್ರೆ ಬೇರೆ ನಾವು ಬೆಳೆ ಬೆಳಿತೀವಿ ಅದ್ ಬೆಳಿತೀವಿ ಮಾಡಕ್ ಆಗಲ್ಲ. ಇದರಲ್ಲಿ ಬೆಳೆ ಈ ಫೀಲ್ಡ್ ಅಲ್ಲಿ ಬಂದಾಗ ಬೆಳೆ ಬೆಳೆಯಕ್ ಆಗಲ್ಲ. ನೇರ್ ಬೆಳ್ಕೊಂಡು ಮಾಡ್ಕೊಂಡು ಹೋಗ್ಬೋದು. ಅದ್ರಲ್ಲಿ ಚಾಲೆಂಜ್ ಮಾಡ್ತೀನಿ ಅಂದ್ರೆ 20 ತನಕ ಮಾಡ್ಬೋದು. 20 ಚಾಲೆಂಜ್ ಮಾಡ್ತೀನಿ ಅಂದ್ರೆ ಲೇಬರ್ ಎಲ್ಲ ನಾವು ಯಾವ ಲೇಬರ್ ಎಲ್ಲ ಮಾಡ್ತೀವಿ 10-12 ಹಸುಗಳ ಆರಾಮಾಗಿ ಒಂದು ಚಾಲೆಂಜ್ ಮಾಡ್ತೀವಿ. ನಮಸ್ಕಾರ ವೀಕ್ಷಕರೇ, ರೈತರ ಸಂದರ್ಶನದಲ್ಲಿ ಇವತ್ತು ನಮ್ಮ ಜೊತೆ ಇರೋದು ಕಂಟೆಂಟ್ ಆಗ್ತಾರು ಹೈನುಗಾರಿಕೆ ಬಗ್ಗೆ, ಮತ್ತೆ ಕುರಿ ಫಾರ್ಮು, ಮತ್ತೆ ಬಲ್ಕ್ BMC ಬಗ್ಗೆ ಒಂದು ವಿಡಿಯೋದಲ್ಲಿ ಹೇಳೋಕ್ಕಾಗಲ್ಲ. ಇವ್ರ ಬಗ್ಗೆ ಒಂದು 4-5 ವಿಡಿಯೋ ಮಾಡಿ ಅದನ್ನ ಪ್ಲೇ ಲಿಸ್ಟ್ ಮಾಡಿ ಸಪ್ರೇಟ್ ಆಗಿ ನಿಮಗೋಸ್ಕರ ಕೊಡ್ತೀವಿ. ಸೊ ಇವರ ಬಗ್ಗೆ ನೀವು ತಿಳ್ಕೊಬೇಕು ಅಂದ್ರೆ, ಮತ್ತೆ ಹೈನುಗಾರಿಕೆ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಬೇಕು ಅಂದ್ರೆ, ಮತ್ತೆ ನೀವು ಏನಕ್ಕೆ ಇವ್ರ ವಿಡಿಯೋ ನೋಡ್ಬೇಕು ಅಂದ್ರೆ 28 ವರ್ಷ ಎಕ್ಸ್ಪೀರಿಯನ್ಸ್ ಇರೋದು ಹೈನುಗಾರಿಕೆಯಲ್ಲಿ. ಅಂಡ್ ಯಾವ ಥರ ಹಸುಗಳನ್ನ ಸಾಕೋದು, ಯಾವ ಥರ ಪ್ರೀತಿಯಿಂದ ನೋಡ್ಕೊಳ್ಳೋದು, ಎಲ್ಲವನ್ನು ಸಂಪೂರ್ಣವಾಗಿ ವಿಡಿಯೋದಲ್ಲಿ ಹೇಳಿರ್ತೀವಿ. ಎಲ್ಲ ವಿಡಿಯೋವನ್ನು ತಪ್ಪದೇ ನೋಡಿ ಹೈನುಗಾರಿಕೆ ಬಗ್ಗೆ ಒಂದು ನಾಲೆಡ್ಜ್ನ ತಿಳ್ಕೊಳ್ಳಿ. ಸೊ ಒಂದೇ ವಿಡಿಯೋ ಅಲ್ಲ, 4-5 ವಿಡಿಯೋ ಬರುತ್ತೆ, ಎಪಿಸೋಡ್ಸ್ಗಳು ಬರ್ತವೆ ಇವ್ರ ಮೇಲೆ ನೋಡಿ. ಥ್ಯಾಂಕ್ ಯು.